ಸೇವಕನಾಗಿ 2009ರಿಂದ ಗ್ರಾಮ ಸಂಚಾರ ಪ್ರಾರಂಭ ಮಾಡಿದ್ವಿ. ನಮ್ಮ ಮಾಹಿತಿ ಪ್ರಕಾರ 16 ವರ್ಷ ನಾನು ಗ್ರಾಮ ಸಂಚಾರ ಮಾಡಿದ್ದೀನಿ. ಈ ಗ್ರಾಮ ನಂತರ ಎಲ್ಲಿ ಬಿ ದೇಶದಲ್ಲಿ ಮಾಡಲ್ಲ ಹಿಂಗೆ ಸುದ್ದಿ ಇದೆ, ಸತ್ಯ ಇದೆ. ನಮ್ಮ ಏನೋ ತಿಳ್ಕೊಂಡಿವಿ, ದೇಶದಲ್ಲಿ ಯಾರು ಈ ತರ ಮಾಡಲ್ಲ. ಆದ್ರೆ ನಮ್ಮ ಏನಿದೆ, ಔರಾದ ಮುಂಚೆ ನಮ್ಮ ಬಾರ್ಡರ್ ತಾಲೂಕಾ, ವೆರಿ ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕಾ ಈ ತರ ಆಯ್ತು. ಅದಕ್ಕಾಗಿ ನಾವು 2008ನಲ್ಲಿ ಸೇವಕ ಆದ ತಕ್ಷಣ ನಾನು ವಿಷನ್ ಮಾಡಿದ್ವಿ, ನಮ್ದು ಮಾಸ್ಟರ್ ಪ್ಲಾನ್ ಹಾಕಿದ್ದೀವಿ. ಔರಾದ್ ತಾಲೂಕಾ, ಔರಾದ್ ವಿಧಾನಸಭಾ ಕ್ಷೇತ್ರ ಸಂಪೂರ್ಣ ಅಭಿವೃದ್ಧಿ ಆಗ್ಬೇಕ್ರೆ ನಾನು ಏನ್ ಮಾಡ್ಬೇಕು, ನಮ್ಮ ಕೊಡುಗೆ ಏನು, ನಾವು ಯಾವ ತರ ನಮ್ಮ ಅಭಿವೃದ್ಧಿ ಆಗ್ಬೇಕು, ವಿಕಾಸ ಆಗ್ಬೇಕು, ನಾವು ಯಾವ ತರ ಕೆಲಸ ಮಾಡಬೇಕು. ನಾನು ಒಂದ್ ದಿವಸ ಮನೆಗೆ ಕುಂತಿ ಯೋಚನೆ ಮಾಡಿ ಈ 2009ರಿಂದ ಈ ಪ್ರಾರಂಭ ಮಾಡಿದ್ದೀನಿ. ಅದ್ರ ನಾವು ಜನರ ಕೆಲಸ ಯಾವ ತರ ಮಾಡಬೇಕು, ಜನರ ಹತ್ರ ಯಾವ ತರ ಹೋಗ್ಬೇಕು, ನಾವು ಒಬ್ಬರೇ ಹೋಗ್ಬೇಕು ಅಥವಾ ನಮ್ಮ ಟೀಮ್ ಹೋಗ್ಬೇಕು, ಅಧಿಕಾರಿ ಹೋಗ್ಬೇಕು, ಎಲ್ಲ ನಾನು ಪ್ಲಾನ್ ಮಾಡಿ ನಾವು 2009 ಪ್ರಾರಂಭ ಮಾಡಿದ್ದೀನಿ. 2 ತಾರೀಕಿಗೆ ಪ್ರಾರಂಭ ಮಾಡಿದ್ದೀನಿ. ಎಲ್ಲ ತಾಲೂಕು ಆಫೀಸರ್ ಈ ವರ್ಷ ವಿಶೇಷ ಅಂದ್ರೆ 1B 2-3 ಬಿಟ್ರೆ ಎಲ್ಲ ತಾಲೂಕಾ ಅಧಿಕಾರಿ ಜೊತೆ ಇತ್ತು. ಆಮೇಲೆ ಏನ್ ಜನರ ಕೇಳ್ತಾ ಇದ್ದಾರೆ, ಕೆಲಸದಲ್ಲಿ ಏನ್ ಲೋಕದೋಷ ಇದೆ, ನಾನು ಹೇಳಿದ ತಕ್ಷಣ ನಮ್ಮ ವಿಒ, ತಹಸೀಲ್ದಾರ್, ಬಿಒ, ಅಗ್ರಿಕಲ್ಚರ್ ಎಲ್ಲ ತುರಂತ ಜಗ ಮೇಲೆ ಅವ್ರ ಸಹಕರಿಸಿ ಪತ್ರನಲ್ಲಿ ಬರೆಸಿ ಕೆಲಸ ಮಾಡಬೇಕು. ಇದು 2-3 ಊರು ಹೋಗಿದ್ದೀನಿ, ಇಲ್ಲಿ 2-3 ಸಮಸ್ಯೆ ಆಯ್ತು. ಸರ್ ನಮ್ಮ ಪೆನ್ಷನ್ ಬಂದ್ ಆಗಿದೆ, ತಹಸೀಲ್ದಾರ್ ಕರೆಸಿ ಇವತ್ತೇ ಆರ್ಡರ್ ಮಾಡಿಬಿಟ್ರು. ಅಂದ್ರೆ ನಮ್ಮೇನಿದೆ, ಜನರ ಮತ್ತೆ ನಾವು ಹೋದ್ರೆ, ಊರು ಹೋದ್ರೆ ಎಲ್ಲೆಲ್ಲಿ ಏನೇನಿದೆ ಪೂರ್ತಿ ಅರ್ಥ ಆಗತ್ತೆ. ಅದಕ್ಕಾಗಿ ಗ್ರಾಮ ಸಂಚಾರ ಇದೆ. ವಡಗಾವಿಯಿಂದ 2-3 ಜನ ಬರ್ತಾರೆ, ನಮ್ಮ ಕಾರ್ಯಕರ್ತ ಪ್ರಕಾಶ್ ಬರ್ತಾರ, ಬೇರೆಯವರೇ ಬರ್ತಾರ. ನಮ್ದೇನು ಪೂರ್ತಿ ಕೂಡ ಅರ್ಥ ಆಗಲ್ಲ. ನಾವು ಇಲ್ಲಿ ಬಂದ್ರೆ ಸಾವಿರಾರು ಕಾರ್ಯಕರ್ತ, ಸಾವಿರಾರು ಜನ ಸೇರ್ತಾರೆ. ಅವ್ರು ಹೇಳ್ತಾರೆ, ನಮ್ ಕಡೆ ಸ್ಕೂಲ್ ಪ್ರಾಬ್ಲಮ್ ಇದೆ, ನಮ್ ಕಡೆ ಶೌಚಾಲಯ ಇಲ್ಲ, ಅಂಗನವಾಡಿ ಕಟ್ಟಡ ಇಲ್ಲ, ಸಿಸಿ ರೋಡ್ ಇಲ್ಲ. ಹಿಂಗೆ ಹೇಳಿದ್ರೆ ನಮ್ಮೇನಾಗುತ್ತೆ, ನಾನು ಊರಿಗೆ ಬಂದೀನಿ, ಕಮಿಟ್ಮೆಂಟ್ ಮಾಡೀನಿ, ಮಾಡ್ತೀವಿ. ಅದಕ್ಕಾಗಿ ಮಾಡಬೇಕು. ಅದಕ್ಕಾಗಿ ನಮ್ ಗ್ರಾಮ ಸಂಚಾರ ಉದ್ದೇಶ ಅಂದ್ರೆ ಊರಿನಲ್ಲಿ ಸಂಪೂರ್ಣ ಮೂಲಭೂತ ಸೌಕರ್ಯ ಕಡ್ಡಾಯವಾಗಿ ಆಗ್ಬೇಕು. ಮೊದಲಿಗೆ ಏನ್ ಬೇಕು ಇದೆ ಕಡ್ಡಾಯವಾಗಿ ಆಗ್ಬೇಕು. ನಮ್ಮ ಗ್ರಾಮ ಸಂಚಾರ ಉದ್ದೇಶ, ಈ ನಮ್ಮ ಸಂಕಲ್ಪ. ಅದಕ್ಕಾಗಿ ನಾವು ಜನವರಿ 2ರಿಂದ ಪ್ರಾರಂಭ ಮಾಡಿದ್ವಿ. 157 ಹಳ್ಳಿಗಳ ಸಂಚಾರ. ಆಮೇಲೆ 2009ರಿಂದ ಪ್ರಾರಂಭ. ಈ ಗ್ರಾಮ ಸಂಚಾರದಲ್ಲಿ 30 ಕೋಟಿ ನಾನು ಭೂಮಿ ಪೂಜೆ ಮಾಡ್ತೀನಿ. ಭೂಮಿ ಪೂಜೆ ಹೋದ ವರ್ಷ ಹೇಳಿದ್ರು, ಈ ವರ್ಷ ಕೂಡ ಮಾಡಿದ್ದೀನಿ. ಈ ವರ್ಷ ಏನೇನು ಡಿಮಾಂಡ್ ಬಂದಿದೆ, ಮುಂದಿನ ವರ್ಷದಲ್ಲಿ ಇವತ್ತಲ್ಲಿ 150 ಸ್ಕೂಲ್ಗೆ, 150 ಸ್ಕೂಲ್ಗೆ ನಾನು ಪೂಜಾ ಮಾಡಿದ್ದೀನಿ. ಪೂಜಾ ಅಂದ್ರೆ ಏನ್ ಮಾಡಿದ್ದೀನಿ ಅಂದ್ರೆ 30 ಕೋಟಿ ವೆಚ್ಚದಲ್ಲಿ ಶಾಲೆ ಸೋಲಾರ್ ಪ್ಯಾನಲ್, ವಿದ್ಯುದೀಕರಣ, ಬೋರ್ವೇಲು, ವಾಟರ್ ಫಿಲ್ಟರು, ರಿಪೇರಿಂಗ್ ಕಾಮಗಾರಿ ಪೂಜೆ.